ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಎಮ್ಮಿ ಎಮ್ಮಿ ಗುಲಾಬ್ ಜಾಮೂನ್ ಎಲ್ಲರಿಗೂ ಮಾಡೋದು ಗೊತ್ತು ಆಲ್ಮೋಸ್ಟ್. ಬಟ್ ಇದಕ್ಕೆ ಸ್ವಲ್ಪ ಟಿಪ್ಸ್ನ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ತಿನ್ನಬೇಕಾದ್ರೆ ಹೋಟೆಲ್ ಸ್ಟೈಲಲ್ಲಿರುತ್ತೆ. ಇದಕ್ಕೆ ನೀರು ಬದಲು ಹಾಲು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಮಿಲ್ಕ್ ಪೌಡರ್ ನಂದಿನಿ ನನಗೆ ನನ್ನ ಮಗನಿಗೆ ಅಂಗನವಾಡಿಯಲ್ಲಿ ಕೊಡ್ತಾರೆ, ಅದನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆ ಆಯಿಲ್ ಬದಲು ತುಪ್ಪನ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಯಾವ ಹೋಟೆಲ್ಗಿಂತ ಕಮ್ಮಿ ಏನು ಇಲ್ಲ ಅನ್ನೋ ಆ ರೇಂಜಲ್ಲಿರುತ್ತೆ. ಮೊದಲಿಗೆ ನಾನು ಒಂದು ಬೌಲಲ್ಲಿ ಜಾಮೂನ್ ಪೌಡರ್, ಅದಕ್ಕೆ ಹಾಲು ಹಾಗೆ ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಕಲಿಸ್ಬಾದ್ಮೇಲೆ ಅದಕ್ಕೆ ತುಪ್ಪ ಹಾಕಿ ಅದನ್ನು ಕೂಡ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಶುಗರ್ ಹಾಕಿ, ಶುಗರ್ ಎಲ್ಲ ಕರಗಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಪಾಕ ಕಾಯೋ ಅಷ್ಟರಲ್ಲಿ ನಾನು ಉಂಡೆನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಉಂಡೆ ಎಲ್ಲ ಮಾಡಾದಮೇಲೆ ನಾವೇನು ಡೀಪ್ ಫ್ರೈಗೆ ಆಯಿಲ್ ತಗೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಸರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅದಕ್ಕಿಂತ ಸ್ವಲ್ಪ ಬೇಯಿಸ್ಕೊಂಡ್ರೂ ಸರಿ. ಅಂದರೆ ಪಾಕದಲ್ಲಿ ಹಾಕಿದ್ಮೇಲೆ ಅದು ಸ್ವಲ್ಪ ವೈಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮಕ್ಕಳಿಗೋಸ್ಕರ ಹಾರ್ಟ್ ಶೇಪಲ್ಲೆಲ್ಲ ಮಾಡಿದ್ದೆ. ಅಂದರೆ ಒಂದೇ ಥರ ರೌಂಡಾಗಿ ಮಾಡೋದಕ್ಕಿಂತ ಈ ಥರ ಶೇಪಲ್ಲಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಅಂತೇಳ್ಬಿಟ್ಟು. ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ನೀವು ಕೂಡ ಈ ಸರಿ ಜಾಮೂನ್ ಮಾಡಬೇಕಂದ್ರೆ ಸ್ವಲ್ಪ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಜಾಮೂನ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮೈ ಚಾನಲ್.